ನೇಮಕಾತಿ ಹಗರಣಕ್ಕೂ ನನಗೆ ಸಂಬಂಧ ಇಲ್ಲ. ನಾನು ಅದರಲ್ಲಿ ₹1 ಕಾಸು ತೊಗೊಂಡಿಲ್ಲ. ಈಗ ಹೊಸದಾಗಿ ಆಗ್ತಾ ಇರುವಂಥ 350 ಕೋಟಿ ಕಾಮಗಾರಿಗಳಲ್ಲಿ ನಾನು ₹1 ಕಮಿಷನ್ ತಗೊಂಡಿಲ್ಲ. ಸಾಮಾಜಿಕ ಅರಣ್ಯ ಅಂದರೆ ಸೋಷಿಯಲ್ ಫಾರೆಸ್ಟ್ನ ನಾನು ಡೆಮಾಲಿಷ್ ಮಾಡಿ ಯಾವುದೇ ಇಲ್ಲಿಗಲ್ ಮೈನಿಂಗ್ ಮಾಡಲಿಲ್ಲ. ನಾನು ಇವತ್ತಿಗೆ ನಿನ್ನ ಬಗ್ಗೆ ಮಾತಾಡೋದು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ಧಾರ್ಥಾನಂದ್ ಮಾಲೂರು. ಇತ್ತೀಚೆಗೆ ಮಾಲೂರಲ್ಲಿ ನಂಜೇಗೌಡ ಸ್ಥಳೀಯ 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 ಅನ್ನೋ ಪದನ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ. ಯಾರಾದರೂ ವಿರೋಧ ಪಕ್ಷದವರು ಪ್ರಶ್ನೆ ಮಾಡಿದ್ರೆ ನೀನು ಸ್ಥಳೀಯ ಅಲ್ಲ, ನಾನು ಉತ್ತರ ಕೊಡೋಲ್ಲ ಅಂತ ಹೇಳ್ತಾನೆ. ಯಾರಾದರೂ ಸ್ಥಳೀಯರು ಪ್ರಶ್ನೆ ಮಾಡಿದ್ರೆ ಅವನು ತಗೊಂಡೋಗಿ ಪೊಲೀಸರು ಕರ್ಕೊಂಬಂದು ಸ್ಟೇಷನ್ಗೆ ಹಾಕ್ಸ್ತಾರೆ. FIR ಮಾಡಿರಿ, ಜೈಲಿಗೆ ಹಾಕ್ಸ್ರಿ ಅಂತ ಹೇಳ್ತಾರೆ. ನಂಜೇಗೌಡನಿಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಆತನ ಮಾಡಿರುವಂಥ ಭ್ರಷ್ಟಾಚಾರ, ಆತನ ನಡವಳಿಕೆ, ಆತನ ಕುಟುಂಬದ ನಡವಳಿಕೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರಿಗೆ ದೊಡ್ಡ ಮುಜುಗರನ್ನು ಉಂಟು ಮಾಡ್ತಿದೆ. ಆತನ ಪರವಾಗಿ ಮಾತಾಡಲಿಕ್ಕೆ ಯಾರೋ ನಾಯಕರಿಲ್ಲ, ಮಾತಾಡಲಿಕ್ಕೆ ಏನು ವಿಷಯಗಳಿಲ್ಲ. ಸ್ಥಳೀಯ 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 ಅಂತ ಹೇಳ್ತಾನೆ. ಈತನ ನಾವು ಫಸ್ಟು MLA ಮಾಡಿದಾಗ ನಾವು ಅಂದ್ಕೊಂಡಿದ್ದು ಈತ ಸ್ಥಳೀಯ ಅಂತ. ಒಬ್ಬ ಸ್ಥಳೀಯ ಶಾಸಕ ಆದರೆ ಜನಗಳ ಕೈಗೆ ಸಿಗ್ತಾನೆ, ಈಸಿಯಾಗಿ ಸಿಗ್ತಾನೆ, ಕೆಲಸ ಮಾಡ್ತಾನೆ, ಜನಪರವಾಗಿರ್ತಾನೆ ಅಂದ ನಾವೇನು ಮಾಡಿದ್ವಿ, ಮಾಲೂರಿನವ್ರಿಗೆ ಅಂತ ಒಂದು ಮೂವ್ಮೆಂಟ್ ಮಾಡಿದ್ವಿ. ಈ ಸರಿ ಹೇಗೆ ಊಡಿ ವಿಜಯಣ್ಣವ್ರಿಗೆ ಅಹಿಂದ ವರ್ಸಸ್ XYZ ಅಂತ ಮಾಡಿದ್ರು, ಹಾಗೆ ಮಾಲೂರಿನವ್ರಿಗೆ ಅಂತ ಒಂದು ಮಾಡಿದ್ವಿ. ಈತನ MLAನೂ ಮಾಡ್ಕೊಂಡ್ವಿ. ಈತ MLA ಆದಾಗ ನಾವು ಹೇಳಿದ್ದು ಈತನಿಗೇನು, ಜನಪರವಾಗಿ ನೀವು ನಡ್ಕೊಳ್ಬೇಕು, ಪ್ರತಿ ಪಂಚಾಯಿತಿಗೂ ಒಂದು ಲೆಡ್ಜರ್ ಇಡಬೇಕು, ಅದರಲ್ಲಿ ಜನ ಬಂದು ತಮ್ಮ ಸಮಸ್ಯೆಗಳು ಏನಿದೆ ಅದನ್ನು ಬರೆದೋಗ್ತಾರೆ. ನಾವು 2 ದಿನಕ್ಕೊಂದ್ಸರಿ ಅದನ್ನೆಲ್ಲ ಮನೆಗೆ ತಗೊಂಬಂದು ಸಂಬಂಧಪಟ್ಟ ಇಲಾಖೆಗಳ ಜೊತೆ ಮಾತನಾಡಿ ಅವರ ಸಮಸ್ಯೆಗಳನ್ನು ನಾವು ಬಗೆಹರಿಸಬೇಕು. ಅವ್ರು ಯಾರ ಹತ್ರನೂ ಹಲಿಬಾರ್ದು, ಅವ್ರು ಯಾರಿಗೂ ಲಂಚ ಕೊಡಬಾರ್ದು, ಅವ್ರ ಸಮಯ ವ್ಯರ್ಥ ಮಾಡ್ಕೊಳ್ಬಾರ್ದು ಅಂತ. ಪ್ರಾರಂಭದಲ್ಲಿ ಎಲ್ಲಕ್ಕೂ ಸರಿ 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 ಅಂತ ಹೇಳ್ಕೊಂಡಿದ್ದು ಈತ. ಆಮೇಲೆ ಮಾಡಿದ್ದಾದ್ರೆ ಏನು, ಸ್ಥಳೀಯನಾಗಿ ಈತನದೇ ಭ್ರಷ್ಟಾಚಾರ, ಈತನದೇ ಸರ್ವಾಧಿಕಾರ, ಇಡೀ ತಾಲೂಕಿನ ತಮ್ಮ ಕುಟುಂಬದ ಕಪಿ ಮುಷ್ಟಿಲಿಕ್ಕಲಿಕ್ಕೆ ಟ್ರೈ ಮಾಡೋದು. ಈಗ ಯಾರಾದರೂ ಮಾತಾಡ್ತಾರೆ, MLA ಕ್ಯಾಂಡಿಡೇಟ್ಸು, SJPಯಲ್ಲಿದ್ದಂಥ ಕ್ಯಾಂಡಿಡೇಟು, JDS ಅಲ್ಲಿದ್ದಂಥ ಕ್ಯಾಂಡಿಡೇಟು ಅಥವಾ BJPಯಲ್ಲಿರೋ ಕ್ಯಾಂಡಿಡೇಟು ಮಾತಾಡ್ತಾರೆ, ನೀವು ಸ್ಥಳೀಯರಲ್ಲ, ನಾನು ಉತ್ತರ ಕೊಡಲ್ಲ ಅಂತ. ಅವರು ನಿನ್ನ ಸಮಾನವಾಗಿ 50,000 ವೋಟ್ ಹಾಕ್ಸ್ಕೊಂಡಿದ್ದಾರೆ ನಂಜೇಗೌಡ. ಅವರು ಪ್ರಶ್ನೆ ಮಾಡುವಂಥ ಹಕ್ಕಿದೆ. ನೀನು ಯಾಕೆ ಉತ್ತರ ಕೊಡಲ್ಲ ಗೊತ್ತಾ? ನೀನೊಬ್ಬ ಭ್ರಷ್ಟ, ಹಂಗಾಗಿ ನೀನು ಉತ್ತರ ಕೊಡಲ್ಲ. ಮಾಲೂರು ತಾಲೂಕಲ್ಲಿ ಯಾವ್ದಾರು ರಸ್ತೆ ಇದೆಯಾ? ಇರೋದೆಲ್ಲ ಹಳ್ಳಿಗಳು, ಯಾವ ರಸ್ತೆನೂ ಇಲ್ಲ. ಯಾವ ಊರಿಗೆ ಹೋದ್ರೂ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಯಾವ ಪಂಚಾಯಿತಿಗೆ ಹೋದ್ರೂ 4 ಜನಕ್ಕೆ ಯಾರಿಗೂ ಮನೆಗಳು ಸಿಗ್ತಾ ಇಲ್ಲ. ಸರಿಯಾಗಿ ಈ ಸ್ವತ್ತುಗಳು ಮಾಡಿಕೊಡ್ತಿಲ್ಲ ಪಂಚಾಯಿತಿಗಳಲ್ಲಿ. ಸರಿಯಾಗಿ ಖಾತೆಗಳಾಗ್ತಿಲ್ಲ. ತಾಲೂಕು ಆಡಳಿತ ಏನಾಗಿದೆ, ಪೊಲೀಸ್ ಸ್ಟೇಷನ್ಗಳು ಏನಾಗಿವೆ. ರಮೇಶ್ ಇದ್ದಾಗಂತೂ ಇಡೀ ತಾಲೂಕು ಆಡಳಿತ ಒಂಥರ ಸತ್ತೋಗಿತ್ತು. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇತ್ತು. ಲೋಕಾಯುಕ್ತ ರೈಡ್ ಆಯಿತು. ರೆಡ್ ಹ್ಯಾಂಡಾಗಿ ಸಿಗಾಕೊಂಡ್ರು ನಿಮ್ಮ ಅಧಿಕಾರಿಗಳು. ಅದರಲ್ಲೂ ನಿಮಗೆ ಬೇಕಾದರು ಮನೆ ಯಾವಾಗ ಕಾರ್ಯಕ್ರಮ ಮಾಡಿದಾಗ ಹೇಳ್ಕೊಂಡಿದೆಯಲ್ಲ, ಹೆಣ್ಣು ಮಗು ಕಣ್ಣಲ್ಲಿ ನೀರು ಹಾಕೊಂಡು ಹೋಯ್ತು ಅಂತ. ಅಯ್ಯಮ್ಮ ಏನೋ ಮಾಲೂರಿಗೆ ದೊಡ್ಡ ತ್ಯಾಗ ಮಾಡಿ ಅಯ್ಯಮ್ಮ ಸ್ಯಾಲ್ರಿಗಳಲ್ಲಿ ಪುಕ್ಸಾಟೆ ಕೆಲಸ ಮಾಡಿಕೊಟ್ಟು ಅಯ್ಯಮ್ಮ ಕುಟುಂಬ ಆಸ್ತಿ ತಂದು ಮಾಲೂರು ಉದ್ಧಾರ ಮಾಡಿದಾಗ ಅಯ್ಯಮ್ಮ ಕಣ್ಣಲ್ಲಿ ನೀರು ಹಾಕೊಂಡು ಹೋಯ್ತಂತೆ. ಅಯ್ಯಮ್ಮ ಭ್ರಷ್ಟಾಚಾರ ಮಾಡಿ ಸಿಗಾಕೊಂಡು ಹೋಗಿರೋದು. ನಿಂತರ ಭ್ರಷ್ಟ ಅಯ್ಯಮ್ಮ ಕೂಡ ಭ್ರಷ್ಟೆ, ಒಂದು ಭ್ರಷ್ಟಾಚಾರದ ಸಿಗಾಕೊಂಡು ಹೋಗಿರೋದು ಅಯ್ಯಮ್ಮ ಅಂತ. ಅಯ್ಯಮ್ಮ ಕಣ್ಣಲ್ಲಿ ನೀರು ಹಾಕೊಂಡು ಹೋಯಿತು. ನಂಜೇಗೌಡ ಹೊರಗಡೆ ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ತೀನಿ. ಅವ್ರು 50,000 ವೋಟ್ ಹಾಕ್ಸ್ಕೊಂಡಿರಪ್ಪ. ನಿಮ್ಮ ಥರ ಚಿಲ್ಡ್ರೆ ಪೆಳ್ರೆ ಎಲ್ಲ 124 ವೋಟಿಂದ ಗೆದ್ದಿರೋದು ನೀನು. 248 ವೋಟು ಲೀಡು. ಅದ್ರಲ್ಲಿ ಬೇಕಾಗಿರೋದು ನೀನು ಸೋಲ್ಸೋಕ್ಕೆ 125 ವೋಟ್ ಅಷ್ಟೇ. 125 ವೋಟಲ್ಲಿ ಗೆದ್ದಿರೋದು ನೀನು. ಪ್ರಶ್ನೆ ಮಾಡ್ತಾರೆ, ತಾಲೂಕು ಜನ ವೋಟ್ ಹಾಕಿದ್ದಾರೆ, ಹಂಗಾಗಿ ಪ್ರಶ್ನೆ ಮಾಡ್ತಾರೆ ನೀನನ್ನು. ಬಸವಣ್ಣನ ಗುಡಿ ಬಸವೇಶ್ವರ ಜಾತ್ರೆಯಲ್ಲಿ ಒಬ್ಬ ಹುಡುಗ ನಿನ್ನ ಪ್ರಶ್ನೆ ಮಾಡ್ತಾನೆ. ಏನಂತ, ರಸ್ತೆಗಳಲ್ಲಿದೆ, ಜನ ಎಲ್ಲಿ ಓಡಾಡೋಕ್ಕಾಗ್ತಿದೆ, ಏನೇನು ಆಕ್ಸಿಡೆಂಟ್ಗಳಾಗಿ ಸತ್ಕಿತ್ತವ್ರು ಯಾರು ಆಗ್ತಾರೆ ಅಂತ. ಪ್ರದೀಪ್ ಕುಡೇನೂರು ಅನ್ನೋ ಹುಡುಗ. ನೀನೇನು ಮಾಡ್ತೀಯ? ಏನು ಮಾಡಬೇಕಿದ್ದ ನೀನು? ಸ್ಥಳೀಯರಿಗೆ ನೀನು ಉತ್ತರ ಕೊಡುವಷ್ಟು ಶಕ್ತಿ ಇದ್ದಿದ್ರೆ, ನೀನು ನಿಜವಾದ ಜನಪರವಾದಂಥ ಶಾಸಕ ಆಗಿದ್ರೆ, ನೀನು ನಿಜವಾಗ್ಲೂ ಜನಪರವಾಗಿ ಇದಾಗಿದ್ರೆ ನೀನೇನು ಉತ್ತರ ಕೊಡಬೇಕಿತ್ತು? ಹೇಳಬೇಕಿತ್ತು, ನಾನು ಇಷ್ಟು ಹಣ ತಂದಿದ್ದೀನಿ, ಇಲ್ಲಿ ಇಷ್ಟಿಷ್ಟು ರಸ್ತೆಗಳಿವೆ, ಮಾಲೂರಲ್ಲಿ ಎಲ್ಲಾದರೂ ಹೋಗಿ ನೋಡ್ಕೊಂಬನ್ನಿ ರಸ್ತೆಗಳನ್ನ. ಒಂದು ಕಿತ್ತೋಗಿರೋ ರಸ್ತೆ ಸಿಗಲ್ಲ, ಒಂದು ಹಳ್ಳ ಬಿದ್ದಿರೋ ರಸ್ತೆ ಸಿಗಲ್ಲ, ಚೆನ್ನಾಗಿದೆಯಲ್ಲ ತಾಲೂಕು ಅಂತ ಹೇಳಬೇಕಿತ್ತು. ನೀನು ಮಾಡಿದಾದ್ರೆ ಏನು? ಪೊಲೀಸವ್ರನ್ನ ಕರೆಸಿ ತಗೊಂಡು ಹೋಗ್ರಿ ಅವನ್ನ ಅಂತ ಹೇಳ್ಬಿಟ್ಟು ಸ್ಟೇಷನಲ್ಲಿ ಕೂರಿಸಿದ್ಯಾ ನೀನು? ಒಬ್ಬ ಸ್ಥಳೀಯ ನಿನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಿನ್ನ ಸರ್ವಾಧಿಕಾರಿ ಧೋರಣೆ. ನೀನು ಸ್ಥಳೀಯರ ಪ್ರಶ್ನೆ ಕೇಳ್ಬಿಟ್ರೆ ನೀನು ಉತ್ತರ ಕೊಟ್ಬಿಡ್ತೀನಿ. ಕೊಡೋ ಯೋಗ್ಯತೆ ಆದರೂ ಇದೆಯಾ ನಿನಗೆ? ಮಾತನಾಡುವಂಥ ಅರ್ಹತೆ ಇದೆಯಾ ನಿನಗೆ? ಅವತ್ತು ಮಾಲೂರು ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನೀವು ಮಿಸ್ಲೀಡ್ ಮಾಡಿದಾದ್ರೆ ಏನು? ಅವನು ಯಾವುದೋ ಹುಡುಗಿರು ರೇಗಿಸಿದ್ದಾನೆ ಅಂತ. ಅದಾಗಲೇ ಹಿಂದೆ ಕೂಡ ಬ್ಲಾಸ್ಟಿಂಗಲ್ಲಿ ಒಬ್ಬ ಸತ್ತಿದ್ರೆ ಅವ್ನು ಆಕ್ಸಿಡೆಂಟ್ ಆಗಿ ಸತ್ತಿದ್ದ ಅಂತೇಳಿ FIR ಮಾಡಿಸಿ
ಪಾಪ ಆ ಅಧಿಕಾರಿನ ನೀವು ಸಸ್ಪೆಂಡ್ ಮಾಡಿಸಿದ್ರಿ. ಮೊನ್ನೆನ ಆತ ಸಸ್ಪೆಂಡ್ ಆಗಬೇಕಿತ್ತು, ಕರೆಕ್ಟಾಗಿ ಯಾರಾದರೂ ಮಾಡಿದರೆ ಸಸ್ಪೆಂಡ್ ಆಗಬೇಕಿತ್ತು. ಆತ ಆಗಲಿಲ್ಲ. ಆತನ ಸುಳ್ಳು ಹೇಳಿದಾರೆ, ನೀವು ಯಾವುದೋ ಹುಡುಗಿ ರೇಗಿಸಿದ್ದಾರೆ ಸುಳ್ಳು ಹೇಳಿದ್ದೀರ. ಆ ಸುಳ್ಳು ಮಾಹಿತಿ ನಿಜ ಅಂದ್ಕೊಂಡು ಬಂದಂಥ ಪ್ರಾಥಮಿಕ ತನಿಖೆ ಮಾಡಿದಾಗ ಅವ್ರಿಗೆ ಗೊತ್ತಾಗಿದೆ ವಿಷಯ ಏನು ಅಂತ. ಆ ಹುಡುಗ ಫೋನ್ ಮಾಡಿ, ಅಲ್ಲೇ ಸ್ಟೇಷನಿಂದ ಫೋನ್ ಮಾಡಿ ಏನಂತ ನನ್ನ ಹತ್ರ ಮಾತ್ರ ಕಾಲ್ ರೆಕಾರ್ಡ್ ಇದೆ ನನ್ನ ಹತ್ರ. ಇಷ್ಟು ಹೀನಾಯವಾಗಿ ನಡ್ಕೊಳ್ತೀನಿ ನೀನು ನಂಜೇಗೌಡ. ನಾನು ಜನಪರ, ಬಡವರ ಪರ, ದೀನದಲಿತರ ಪರ ಅಂತ ಹೇಳ್ಕೊಂತೀಯ ನನಗೆ. ಇವತ್ತು ಇಡೀ ಮಾಲೂರು ತಾಲೂಕು ಏನೇನಾಗಿದೆ, ಯಾವ ಇಲಾಖೆ ಏನೇನಾಗಿದೆ ಜನ ನೋಡ್ತಿದ್ದಾರೆ ನಂಜೇಗೌಡ. ಏಸಿಗೆ ಅನ್ನಿಸ್ತಿದೆ ನೀನು ನೋಡ್ತಾ ಇದ್ದೀನಿ ನನಗೆ. ನಿನ್ನನ್ನು ಸ್ಥಳೀಯ ಅಂತ ನಾವು ಗೆಲ್ಸಿ ನಾವೇನು ಮಾಡಿದ್ವಿ, ಆಯ್ಕೆ ಮಾಡ್ಕೊಂಡು ನೀನೇನು ಮಾಡಿದೆ? ಮೆಗಾ ಡೈರಿದು 200 ಕೋಟಿ ಹಗರಣ ಪ್ರೂವ್ ಆಯಿತು. 68 ವರದಿ ನೋಡ್ರಿ, ಪ್ರೂವ್ ಆಯ್ತದು. ಅದಾದಮೇಲೆ ಈಗ ಕೋರ್ಟಲ್ಲಿ ಕೇಸ್ ಇದೆ. ನೀವು ಅಡ್ವರ್ಸ್ ರಿಪೋರ್ಟ್ ಹಾಕ್ಸಿದ್ರಿ ಅದನ್ನು, ಈ ಕೋರ್ಟಲ್ಲಿ ಕೇಸ್ ಇದೆ. ಅದು 200 ಕೋಟಿ ಹಗರಣ. ಸಾಮಾಜಿಕ ಅರಣ್ಯನ ಅಂದರೆ ಸೋಷಿಯಲ್ ಫಾರೆಸ್ಟ್ನ ಡೆಮಾಲಿಸ್ಟ್ ಮಾಡಿ ನೀವು ಇಲ್ಲಿಗಲ್ ಮೈನಿಂಗ್ ಮಾಡಿದ್ದಕ್ಕೆ 141 ಕೋಟಿ ಫೈನ್. ರಾಜ್ಯ ಸರ್ಕಾರ 1:5 ಮಾಡ್ಕೊಂಡಿರ್ಬೋದು, ಸಚಿವ ಸಂಪುಟ ಅನುಮೋದನೆ ತಗೊಂಡಿರ್ಬೋದು, ನಾವು ಅದನ್ನು ನಿಲ್ಲಿಸ್ತೇವೆ. ಕೋರ್ಟ್ ಕಡೆಯಿಂದ ಗುಜರಾತಲ್ಲಿ ಹಂಗಾಗಿತ್ತು, ಮಹಾರಾಷ್ಟ್ರದಲ್ಲಿ ಹಂಗಾಗಿತ್ತು, ಬಿಹಾರದಲ್ಲಿ ಕೂಡ ಹಂಗಾಗಿತ್ತು ಒಂದು ಕೇಸು. ಕೋರ್ಟ್ ಕಡೆಯಿಂದ ರಾಜಧನವನ್ನು ಯಾವುದೇ ಕಾರಣಕ್ಕೂ ಮಾಫಿ ಮಾಡ್ಲಿಕ್ಕೆ ಬರಲ್ಲ ಅಂತೇಳಿ ಜಡ್ಜ್ಮೆಂಟ್ ಆಗಿದೆ. ಆ ಜಡ್ಜ್ಮೆಂಟ್ ಇಲ್ಲೂ ಹೈಕೋರ್ಟಲ್ಲಿ ಹಾಕ್ಸ್ತೀವಿ, ನಾವು ಅದನ್ನು ತರಿಸ್ತೀವಿ. ಅದಾದ್ಮೇಲೆ ಏನು ಮಾಡಿದೆ ನೀನು? ನೇಮಕಾತಿ ಹಗರಣ. ನೇಮಕಾತಿ ಹಗರಣ ಸಾಬೀತಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂದೆ. ನಿಂದು ನಾಲ್ಗೆನ ಎಕಡ ನಿಂದು ನಂಜೇಗೌಡ. ವಿಡಿಯೋ ಐತೆ ನೋಡಿ, ವಿಡಿಯೋ. ರಾಜೀನಾಮೆ ಕೊಡ್ತೀನಿ ಈ ಪ್ರಕರಣ, ಈ ನೇಮಕಾತಿ ಹಗರಣ ಪ್ರೂವ್ ಆಗಬೇಕು ಬಂತಲ್ಲ, ಪ್ರೂವ್ ಆಯ್ತಲ್ಲ. ಇಡಿ ರಿಪೋರ್ಟ್ ಕೊಟ್ಟಿದೆಯಲ್ಲ ಲೋಕಾಯುಕ್ತಕ್ಕೆ. ಲೋಕಾಯುಕ್ತ ಕೂಡ ಮತ್ತೆ IG-ಗೆ ವರದಿ, ಪ್ರಾಥಮಿಕ ವರದಿ ಕೊಟ್ಟಿದ್ದಾರಲ್ಲ, ಹೌದು ಸಾಬೀತಾಗಿದೆ ಮೇಲ್ನೋಟಕ್ಕೆ ಅಂತ. ಕೊಡ್ಸೋ, ನಿಂಗೆ ತಾಕತ್ತಿರೋ ಸರ್ಕಾರದಿಂದ ಅನುಮತಿ ಕೊಡ್ಸೋ. 1 ದಿನಕ್ಕೆ ಅರೆಸ್ಟ್ ಆಗ್ತೀಯ ನೀನು. 150 ಎಕರೆ ಗ್ರ್ಯಾಂಡ್ ಮಾಡ್ದಲ್ಲ ನೀನು, ಅಕ್ರಮ ದಾಖಲಾತಿಗಳು ಸೃಷ್ಟಿ ಮಾಡಿ ನೀನು ಪರವಾಗಿ ಬಿ ರಿಪೋರ್ಟ್ ಹಾಕ್ಸ್ಕೊಂಡಲ್ಲ. ಕೋರ್ಟ್ ಇವತ್ತು ಬಿ ರಿಪೋರ್ಟ್ನ ರದ್ದು ಮಾಡಿ. ನೀನು ಯಾವತ್ತು ಜೈಲಿಗೆ ಹೋಗ್ತೀಯ ನಿನಗೆ ಗೊತ್ತಿಲ್ಲ. ಗೋಲ್ಡ್ ಕಾಯಿನ್ ಹಗರಣ, ಗಿಫ್ಟ್ಗಳು ಅದು FIR ಆಗಿದೆ. ಈಗ 350 ಕೋಟಿ ಲೆಕ್ಕ ಹೇಳ್ತಾ ಇದೆಯಾ? 350 ಕೋಟಿ ಲೆಕ್ಕ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಗೋಲ್ಡನ್ ಡೈರಿ ಅಂತನೋ, ಇನ್ನೊಂದು ಯಾವುದೋ ಸೋಲಾರ್ ಪ್ಲಾಂಟ್ ಅಂತನೋ, ಇನ್ನೊಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅಂತನೋ ಶ್ರೀನಿವಾಸಪುರದಲ್ಲಿ. ಅದರಲ್ಲಿ ಎಷ್ಟು ಹಗರಣ ಆಗುತ್ತೆ ಏನು ಬಿಡ್ತೀರಾ? ತನಿಖೆಗೆ ಹಾಕ್ತೀವಿ, ಬಂದೇ ಬರ್ತದೆ. ನಿನ್ನ ಸ್ಥಳೀಯ ಅನ್ನೋ ಕಾರಣಕ್ಕೆ ನಿನ್ನನ್ನು MLA ಮಾಡಿದ್ರೆ ನೀನು ಹಗರಣಗಳು ಮಾಡೋ ಅಂತ ಹೇಳ್ತಾರೆ. ನೀನು ಭ್ರಷ್ಟನಾಗು ಅಂತ ಹೇಳ್ತಾರೆ, ನಿನ್ನ ಸರ್ವಾಧಿಕಾರಿ ಆಗು ಅಂತ ಹೇಳ್ತಾರೆ. ಕಾಂಗ್ರೆಸ್ಸಲ್ಲಿ ಯಾವುದೇ ಲೀಡ್ರು ಇವತ್ತು ಏನೇ ಅವರ ಬರ್ಡೇ ಮಾಡ್ಕೊಂಡ್ರು, ಏನೇ ಕಾರ್ಯಕ್ರಮ ಮಾಡ್ಕೊಂಡ್ರು, ನೀನು ಮಗನ ಫೋಟೋ ಹಾಕ್ಬೇಕು. ಇವತ್ತು ಮಾಲೂರಲ್ಲಿ ಯಾರೇನೇ ಇನಾಗ್ರೇಷನ್ ಮಾಡಿದ್ರು, ಯಾರೇನೇ ಕಾರ್ಯಕ್ರಮ ಮಾಡಿದ್ರು, ನಿನ್ನ ಫೋಟೋ, ನಿನ್ನ ಮಗನ ಫೋಟೋ, ನಿನ್ನ ಹೆಂಡತಿ ಫೋಟೋ, ಇನ್ನೊಬ್ಬ ದೊಡ್ಡ ಮಗನ ಫೋಟೋ, ಸದ್ಯ ಸೊಸೆಗಳ ಫೋಟೋ, ಮೊಮ್ಮಕ್ಕಳ ಫೋಟೋ ಹಾಕ್ಸ್ತಾ ಇಲ್ಲ ನೀನು. ಇದಕ್ಕೆ ಜನ ಖುಷಿ ಪಡಬೇಕಷ್ಟೆ. ಸ್ಥಳೀಯರು ಅಲ್ಲದವರು ಒಬ್ಬ ಶಾಸಕರಿದ್ದಾಗ, ಮಂಜುನಾಥ್ ಗೌಡರು ಶಾಸಕರಿದ್ರು, ನಾವು ಅವ್ರ ವಿರುದ್ಧ ಹೋರಾಟ ಮಾಡಿದ್ರಿ, ನಿಮ್ಮನ್ನ MLA ಮಾಡ್ಕೊಂಡ್ರಿ. ಅವ್ರದ್ದು ಯಾವ್ದಾದ್ರು ಒಂದು ಹಗರಣ ಹೇಳು ನೋಡೋಣ. ಅವ್ರ ಕಾಲ್ಗಡದಲ್ಲಿ ಒಂದು ST ಭವನ, SC ಭವನ ಆಗಿದೆ ಅಂತ, ಸಮುದಾಯ ಭವನ ಆಗಿದೆ ಅಂತ ಒಂದು ನಿಮ್ಮೂರಲ್ಲಿ ಕೊಮ್ಮನಹಳ್ಳಿಯಲ್ಲಿ ಒಂದಿದೆ. ಭವನಗಳೇ ಗೊತ್ತಿಲ್ಲ ಅದು ಎಲ್ಲಿದ್ದಾವೋ, ನೀವೇ ನೋಡಿಸ್ಬೇಕಷ್ಟೇ ಅದನ್ನು RDPR ಇಂದ. ಅವಾಗ ನಿಮ್ಮ ಧರ್ಮಪತ್ನಿಯವರು ರತ್ನಾಕ್ನವರು ಜಿಲ್ಲಾ ಪಂಚಾಯಿತಿ ಮೆಂಬರ್ ಇದ್ದರು. ಆತನ್ನು ಮಾಡ್ಕೊಂಡಾಗ್ಲೂ ನೀವು ಅದನ್ನೇ ಮಾಡಿದ್ರ. ನಾಗರಾಜಲ್ಲಿದ್ದಾಗ ಕೂಡ ಒಂದು ಅಕ್ಕಿ ವಿಚಾರಕ್ಕೆ ಡಿಪೋ ಅಕ್ಕಿನ ಬೇರೆ ಕಡೆಯಲ್ಲ ಮಾರಾಟ ಮಾಡಿದ್ದಕ್ಕೂ ನಿನ್ನ ಹೆಸರು ಬಲವಾಗಿ ಕೇಳಿ ಬಂದಿತ್ತು. ಅದ್ರ ಬಗ್ಗೆ ಒಂದಷ್ಟು ದಾಖಲಾತಿನ ಕ್ರೋಢೀಕರಿಸ್ತಾ ಇದೀವಿ. ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತೀವಿ. ಅದಿಲ್ಲಿ ಏನಾಯಿತು ಎತ್ತಾಯಿತು ಅಂತ. ಒಬ್ಬ ಸ್ಥಳೀಯ ಅನ್ನೋ ಕಾರಣಕ್ಕೆ ನಿನ್ನನ್ನು ಶಾಸಕ ಮಾಡ್ಕೊಂಡಿದ್ದಕ್ಕೆ ನೀನು ಇಷ್ಟೆಲ್ಲ ಹಗರಣಗಳು ಮಾಡ್ಕೊಂಡು, ಮಾಲೂರಲ್ಲಿ ಭ್ರಷ್ಟಾಚಾರ ಜಾಸ್ತಿ ಮಾಡ್ಕೊಂಡು ಎಲ್ಲ ಇಲಾಖೆಗಳಲ್ಲಿ ನೀನು ಈ ಯಾವ ಇಲಾಖೆಗಳು ಕೂಡ ಬಡವರು ಪರವಾಗಿಲ್ಲದೆ ಒರೆಸ್ತಾ, ರಸ್ತೆಗಳು ಒಂದು ಹಿಡ್ದೆ, ಒಂದೇ ಒಂದು ಮೂಲಭೂತ ಸೌಕರ್ಯಗಳು ಒದಗಿಸದೆ ನಿನ್ನ ಪಾಡು ನೀನು ಕೆಲಸಗಳು ಮಾಡ್ಕೊಂಡಿದ್ರೆ, ಮೊನ್ನೆ ಕೂಡ 4 ಎಕರೆ ಸಿಗಾಕೊಂಡು ತುಂಗೆ ನಡೆಯೋದು. ಇಮಿಡಿಯೇಟ್ಲಿ RCS ಹಾಕ್ತಾನೆ. ನೀವೇನು ಮಾಡಿದ್ರಿ ಅದನ್ನು? ಗೋಮಾಳ ಯಾವುದೋ ಒಂದು ಸಂಘಟನೆಯಿಂದ ಹಾಕ್ಸಿದ್ದು, ಗೋಮಾಳ ಬೇಕು ಅಂತೇಳಿ ಆ ಸಾಗುವಳಿ ಚೀಟಿಯನ್ನು ರದ್ದು ಮಾಡಿಸುವಂಥ ಕೆಲಸ ಮಾಡಿ. ಮಾಲೂರಲ್ಲಿ ಏನಾಗ್ತಿದೆ ಜನ ನೋಡ್ತಿದ್ದಾರೆ. ನಂಜೇಗೌಡ ಗೋಲ್ಡನ್ ಡೈರಿ ವಿಚಾರಕ್ಕೆ KDTP ಆ್ಯಕ್ಟ್ ಪ್ರಕಾರ ನಾವು ಟೆಂಡರ್ ಕರೆದಿದ್ದೀವಿ ಅಂತ ಹೇಳ್ತೀರಿ. ನೀನು ಕೆರೆ, ಮಾಲೂರು ಕೆರೆ, ದೊಡ್ಡ ಕೆರೆಯನ್ನು ನೀವು ಅಭಿವೃದ್ಧಿ ಮಾಡ್ತೀರಿ. 34 ಕೋಟಿ ಲೆಕ್ಕ ಕೊಡ್ತಾ ಇದ್ದೀರಾ ನೀವು. 34 ಕೋಟಿ ಟೆಂಡರ್ ಕರಿಬೇಕಾದ್ರೆ KDTP ಆ್ಯಕ್ಟ್ ಪ್ರಕಾರ ಏನು ಮಾಡಬೇಕು ಗೊತ್ತಿಲ್ವಾ ನಿನಗೆ? ಕೆರೆ ಅಭಿವೃದ್ಧಿ ಶುಲ್ಕದಲ್ಲಿ ಅಭಿವೃದ್ಧಿ ಮಾಡ್ತಾ ಇದೀವಿ, ಇದೆಲ್ಲ ಸಣ್ಣ ಮಕ್ಕಳಿಗೂ ಗೊತ್ತಿದೆ. ಆದರೆ 34 ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ಬೇಕಾದ್ರೆ KDTP ಆ್ಯಕ್ಟ್ ಪ್ರಕಾರ 25 ಕೋಟಿ ಮೇಲ್ಪಟ್ಟು ಏನೇ ಆದ್ರೂ ಅದನ್ನು ಗ್ಲೋಬಲ್ ಟೆಂಡರಿಂಗ್ ಮಾಡ್ಬೇಕಂತ ಗೊತ್ತಿಲ್ವಾ ನಿನಗೆ?
ಅದನ್ನು ಪಾರ್ಟ್ ವೈಸ್ ಕಟ್ ಮಾಡಿ 9 ಕೋಟಿ ಒಳಗಡೆ ಕಟ್ ಮಾಡಿ ಮಾಡ್ತಿರೋದ್ರಲ್ಲಿ ಹಗರಣ ಇಲ್ಲ ಅಂದ್ಕೊಂಡಿದ್ಯಾ? ಇದ್ರ ಬಗ್ಗೆ ನಾವೇನು ತನಿಖೆ ಮಾಡಿಸದೆ ಬಿಟ್ಬಿಡ್ತೀವಿ? ಇದನ್ನು ಜನಕ್ಕೆ ನೀವೆಲ್ಲ ಗೊತ್ತಿಲ್ವಾ? ನೀನು ಒಬ್ಬನೇ ಬುದ್ಧಿವಂತನಾ? ಸರಿ ಆಯಿತು ನಂಜೇಗೌಡ, ನಾನು ಇಲ್ಲಿ 2 ಪ್ರಶ್ನೆ ಕೇಳ್ತೀನಿ. ನೀವು ಉತ್ತರ ಕೊಟ್ರೆ ನಾನು ಇನ್ನು ಮೇಲೆ ಯಾವತ್ತೂ ನಿನ್ನ ಬಗ್ಗೆ ಮಾತಾಡೋದು. ನಂಜೇಗೌಡ ಅನ್ನೋ ಒಬ್ಬ ವ್ಯಕ್ತಿ ಮಾಲೂರಲ್ಲಿ ಇದ್ದಾನೆ ಅಂತ ನಾನು ನೆನೆಸ್ಕೊಳ್ಳೋಕೆ ಹೋಗಲ್ಲ. ನಾನು ಇವೆಲ್ಲ ಯಾಕೆ ಮಾತಾಡಬೇಕಂದ್ರೆ ನೀನನ್ನು ಫಸ್ಟ್ ಟೈಮ್ ಮೇಲೆ ಮಾಡೋಕ್ಕೆ ನಾನು ದುಡ್ದಿದ್ದೀನಿ. ಒಂದೇ ಒಂದು ಡಿಮ್ಯಾಂಡ್ ರಹಿತವಾಗಿ ಹಂಗೇನೋ ಡಿಮ್ಯಾಂಡ್ ನಿನ್ನ ಹತ್ರ ಇಟ್ಟಿದ್ರೆ ನನ್ನ ಕಮ್ಯುನಿಟಿ ಜನಾಂಗಕ್ಕೆ ಇಟ್ಟಿದ್ದೀನಿ. ನಾನು ಲೈಬ್ರರಿಗಳು ಕಟ್ಕೊಡ್ಬೇಕು, ಅವ್ರಿಗೆ ಟೆಂಡರ್ಗಳು ಕೊಡಬೇಕು, ಸಮಭಾಗವಾದಂಥ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂತ ಮಾತಾಡಿದ್ದೀನಿ. ಅಷ್ಟು ಬಿಟ್ಟರೆ ನಾವೇನು ವೈಯಕ್ತಿಕವಾಗಿ ಏನು ಕೇಳಿಲ್ಲ. ನೀನೇನು ನನಗೇನು 1 ಎಕರೆ ಜಮೀನು ಕೊಟ್ಟಿಲ್ಲ, ನೀನು ನನಗೆ ಯಾವುದೋ ಸರ್ಕಾರದಿಂದ ಒಂದು ಯೋಜನೆ ಹಾಕ್ಕೊಟ್ಟಿಲ್ಲ, ನೀನು ಯಾವುದೋ ನನಗೊಂದು ಬಿಸ್ನೆಸ್ ಹಾಕ್ಕೊಟ್ಟಿಲ್ಲ, ನನಗೆ ಯಾವುದೋ ಒಂದು ಟ್ರಾನ್ಸ್ಫರ್ ಮಾಡಿಕೊಟ್ಟಿಲ್ಲ, ಅದು ನಾನು ಯಾವುದೋ ನಿಮಗೆ ಕೇಳೂ ಇಲ್ಲ, ನೀನು ಯಾವುದೋ ನಾನು ಕೇಳಿ ಮಾಡಿಕೊಟ್ಟೂ ಇಲ್ಲ. ನಿನಗೋಸ್ಕರ ನಾನು ಆಂಜನಪ್ಪನ ವಿರುದ್ಧ ಹೋರಾಟ ಮಾಡಿ ಕೇಸ್ ಹಾಕ್ಸ್ಕೊಂಡಿದ್ದೆ. ಆ ಕೇಸನ್ನು ಕೂಡ ಕ್ವಾಶ್ ಮಾಡಿಸ್ಕೊಡೋಕ್ಕಾಗಲಿಲ್ಲ ನಿನ್ನ ಕೈಯಲ್ಲಿ. ನಂಜೇಗೌಡ, ನನ್ನ ಪ್ರಶ್ನೆ ಇಷ್ಟೇ ನೇರವಾಗಿ ನಿನಗೆ. ನೇಮಕಾತಿ ಹಗರಣ ಸಾಬೀತಾದರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಲ್ಲ, ರಾಜೀನಾಮೆ ಕೊಡು, ಸಾಬೀತಾಗಿದೆ. ನನ್ನ ಡಾಕ್ಯುಮೆಂಟ್ ಬೇಕಾದ್ರೆ ನಿಂಗೆ ನೇರವಾಗಿ ತಂದು ಕೊಡ್ತೀನಿ. ನೀನಂದ್ರೆ ಇಲ್ಲ ಅಂತಂದರೆ, ಇಲ್ಲಾಂದ್ರೆ ಇಡೀ ಕೋಲಾರ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಯವರಿಗೆ, ಇಡೀ ಹಾಲು ಒಕ್ಕೂಟದ ಎಲ್ಲ ರೈತರು ನೀನು ಕ್ಷಮೆ ಕೇಳಬೇಕು. 2ನೇದು, ನಿನ್ನ ಮನೆ ದೇವರು ಶ್ರೀ ನಂಜುಂಡೇಶ್ವರ, ಎಲ್ಲಿ ನಂಜನಗೂಡು ಅಲ್ವಾ, ಅಲ್ಲಿಗೆ ಹೋಗು. ಇಡೀ ನಿನ್ನ ಕುಟುಂಬ ಕರ್ಕೊಂಡು ಹೋಗು. ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿನ್ನ ತಮ್ಮಂದ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಇಡೀ ನಿನ್ನ ಕುಟುಂಬ ಏನು ಕರ್ಕೊಂಡು ಹೋಗು. ನಾನು ನನ್ನ ಮೇಲೆ ಆರೋಪ ಇರುವಂಥ ಮೆಗಾ ಡೈರಿ ಹಗರಣ ನಾನು ಮಾಡಿಲ್ಲ. 150 ಎಕರೆ ಜಮೀನನ್ನು ಅಕ್ರಮ ಮಂಜೂರಾತಿ ಮಾಡಿಲ್ಲ. ನೇಮಕಾತಿ ಹಗರಣಕ್ಕೂ ನನಗೆ ಸಂಬಂಧ ಇಲ್ಲ. ನಾನು ಅದರಲ್ಲಿ 1 ರೂಪಾಯಿ ಕಾಸು ತೊಗೊಂಡಿಲ್ಲ. ಈಗ ಹೊಸದಾಗಿ ಆಗ್ತಾ ಇರುವಂಥ 350 ಕೋಟಿ ಕಾಮಗಾರಿಗಳಲ್ಲಿ ನಾನು 1 ರೂಪಾಯಿ ಕಮಿಷನ್ ತಗೊಂಡಿಲ್ಲ. ಅದರಲ್ಲೇನು ಅಕ್ರಮ ಇಲ್ಲ. ಏನು ಸಾಮಾಜಿಕ ಅರಣ್ಯ ಅಂದರೆ ಸೋಷಿಯಲ್ ಫಾರೆಸ್ಟ್ನ ನಾನು ಡೆಮಾಲಿಷ್ ಮಾಡಿ ಯಾವುದೇ ಇಲ್ಲಿಗಲ್ ಮೈನಿಂಗ್ ಮಾಡಲಿಲ್ಲ. ಈಗ ಗೋಲ್ಡ್ ಕಾಯಿನ್ ಹಗರಣದಲ್ಲಿ ನನ್ನದೇನು ಪಾತ್ರ ಇಲ್ಲ. ನಾನು 2 ಕಡೆ ನನ್ನ ಗಾಡಿಗೆ ಒಕ್ಕೂಟದಿಂದನೂ ಮೇಂಟೆನೆನ್ಸ್ ತಗೊಂಡಿಲ್ಲ, ಇಲ್ಲಿ MLA ಇಂದ ಬರುವಂಥ ಭತ್ಯೆನೂ ಪಡ್ಕೊಂಡಿಲ್ಲ ಅಂತ ಪ್ರಮಾಣ ಮಾಡೋದು ನಿಮ್ಮ ದೇವ್ರ ಮುಂದೆ. ಇನ್ನು ತಾಲೂಕಲ್ಲಿ ಯಾವುದೇ ಭ್ರಷ್ಟಾಚಾರದಲ್ಲಿ ನಾನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನಿಮ್ಮ ದೇವ್ರ ಮುಂದೆ, ನಿಮ್ಮ ಮನೆ ದೇವ್ರ ಮುಂದೆ ನೀನು ಕರ್ಪೂರ ಹಚ್ಚಿ, ನಿನ್ಗೆ ಅಪಾರ ದೈವ ನಂಬಿಕೆ ಇದೆ ತಾನೆ, ಹಚ್ಚಿ ನಾನು ಯಾವುದೋ 1 ರೂಪಾಯಿ ಹಗರಣ ಮಾಡಿಲ್ಲ, ಹಂಗೇನಾದರೂ ಮಾಡಿದರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಭವಿಷ್ಯ ಹಾಳಾಗೋಗ್ಬಿಡಲಿ ಅಂತ ನೀನೊಂದು ಪ್ರಮಾಣ ಮಾಡು. ನಾನು ಇವತ್ತಿಗೆ ನಿನ್ನ ಬಗ್ಗೆ ಮಾತಾಡೋದು ಬಿಟ್ಬಿಡ್ತೀನಿ. ಇನ್ಯಾವುದೂ ನಿನ್ನ ತಂಟೆಗೆ ಬರಲ್ಲ. ನಾವೇನು ಹೈಕೋರ್ಟ್ ಕೇಸ್ ಹಾಕಿರಿ, ಬೇರೆ ಕಡೆ ಹೋಗಿದ್ದೀವಿ, ಅವೆಲ್ಲವನ್ನೂ ನಾನು ವಿಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಹೀಗೆ ನಾನು ನಿಮಗೆ CBIಗೆ ಹೋಗ್ಬೇಕಂತಿದ್ದೀನಿ ನಿನ್ನ ವಿರುದ್ಧವಾಗಿ, ಅದನ್ನು ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ. ಖಂಡಿತವಾಗ್ಲಿ ನಿನ್ನ ಬಗ್ಗೆ ನಾನು ಮಾತಾಡಲ್ಲ. ಒಂದು ಪ್ರಮಾಣ ಮಾಡೋ ಸಾಕು, ನಾನು ಯಾವ ಅಕ್ರಮಗಳು ಮಾಡಿಲ್ಲ ಅಂತ ಕರ್ಪೂರ ಹಚ್ಬಿಟ್ಟು, ಅಲ್ಲಿ ಕೈಯಲ್ಲಿ ಕರ್ಪೂರ ಹಚ್ಬಿಟ್ಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಮೇಲೆಲ್ಲ ಆಣೆ ಮಾಡಿ ನಿಮ್ಮ ಮನೆ ದೇವರಲ್ಲಿ ಹಂಗೇನಾಗಿದ್ರೆ ಇವರೆಲ್ಲ ಸರ್ವನಾಶ ಆಗ್ಬಿಡ್ಲಿ ಅಂತ ನೀನೊಂದು ಮಾಡು. ಇಲ್ಲ ಅಂದರೆ ಅವಾಗಲೇ ಹೇಳು, ನಿನ್ನ ದೇವ್ರಿಗೆ ಹೇಳು ಏನಂತ, ನನ್ನ ಮೇಲೆ ಯಾರು ಅಲಿಗೇಷನ್ಸ್ ಮಾಡ್ತಿದ್ದಾರೋ ಅವರೆಲ್ಲ ಸರ್ವನಾಶ ಆಗ್ಬಿಡ್ಲಿ ಅಂತೇಳಿ. ಹಂಗೇನಾದ್ರು ನೀನೊಂದು ಸರಿ ಆಣೆ ಪ್ರಮಾಣ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ. ಹಾಗಾಗಿ ನಾನು ಹೇಳ್ತಾರದು ಎಷ್ಟೇನಾದ್ರು ಕೂಡ, ಯಾರಾದರೂ ಕ್ವಶನ್ ಮಾಡಿದ್ರೆ ನಿನ್ನ ಹತ್ರ ಉತ್ತರ ಇದ್ರೆ ಉತ್ತರ ಕೊಡು. ಇಲ್ಲ ನೀನು ಬದುಕೇ ಅಷ್ಟೇ ಅಂತ ನೀನು ಪಾಡ ನೀನು ನೆಮ್ಮದಿಯಾಗಿ ಯಾರನ್ನು ಬೈದ್ರೆ ಬೈಸ್ಕೊಂಡಿರು. ಯಾಕೆ ನೀನು ಒಬ್ಬ ಭ್ರಷ್ಟ, ಬೈಸ್ಕೊಳ್ಳೋಕ್ಕೆ ನಿನ್ಗೆ ಅರ್ಹತೆ ಇದೆ, ನೀನು ಬೈಸ್ಕೊಳ್ಬೇಕು. ನೀನು ನಾನು ಮಾಡಿರೋ ಆರೋಪಗಳಲ್ಲಿ ಏನೋ ಸುಳ್ಳಿದ್ರೆ ನೀನು ಹೋಗಿ ಕೇಸ್ ಕೊಡು, ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಹಾಕೋ, ನನ್ನ ಜೈಲಿಗೆ ಹಾಕ್ಸೋ. ನೀನು ಮಾಡೋಕ್ಕಾಗಲ್ಲ. ಯಾರೋ ನಿನ್ನ ಜೊತೆ ಇರೋರು ಚಿಲ್ಟಾರಿ ಪಲ್ಟಾರಿ, ನಿನ್ನ ಮಗನ ಜೊತೆ ಇರೋಂಥ ಚಿಲ್ಟಾರಿ ಪಲ್ಟಾರಿಗಳು ಒಂದಷ್ಟು ಜನಕ್ಕೆ ವಾಟ್ಸಪ್ ಗ್ರೂಪಲ್ಲಿ ಹಾಕ್ಬೋದು ಅಷ್ಟೇ. ಅವನು ಯಾರೋ ಒಬ್ಬ ಯೋಗ್ಯ ಇದ್ದಾನೆ, ಅವನ ಹೆಸರು ಹೇಳಲ್ಲ ನಾನು, ತಿರ್ಬೋಕಿ. ಅವನು ಸ್ವಲ್ಪ ಗಂಟ್ಲು ಹರ್ಕೊಂಡು ರೂಮ್ಗಳಲ್ಲಿ ಬೀಗ ಹಾಕೊಂಡು ಯಾವುದೋ ಸ್ಥಾನಮಾನ ತಗೊಂಡಿರ್ಬೋದು ತಾಲೂಕಲ್ಲಿ, ಹರ್ಕೊಂಬೋದು. ಅಷ್ಟು ಬಿಟ್ಟರೆ ಏನೋ ಮಾಡೋಕ್ಕಾಗುತ್ತಾ? ಕಾನೂನು ಪ್ರಕಾರ ಏನಾದ್ರು ಮಾಡೋಕ್ಕಾಗುತ್ತಾ? ನೋ. ಯಾಕಂದರೆ ನೀನು ಒಬ್ಬ ಭ್ರಷ್ಟ ಸತ್ಯ. ನೀನು ಅದನ್ನು ಒಬ್ಬ ಸ್ಥಳೀಯ ಅಂತ ನೀನು MLA ಮಾಡ್ಕೊಂಡಿದ್ದಕ್ಕೆ ನೀನು ಮಾಡ್ತಾ ಇರೋಂಥ ಭ್ರಷ್ಟಾಚಾರಕ್ಕೆ ಕೊನೆ ಆಗಬೇಕು. ಅದು ಯಾರನ್ನಾಗಲಿ, ನೀನು ಸ್ಥಳೀಯರು ಆದರೆ ಕೇಳ್ಬಿಡ್ತೀನಿ. ನಿನ್ನ ರಾಹುಲ್ ಗಾಂಧಿ ಎಲ್ಲಿ ನಿಂತಿದ್ದ? ವೈನಾಡಲ್ಲಿ ನಿಂತಿದ್ದ. ಇವತ್ತು ಅದಕ್ಕೆ ಅದೇ ಜಾಗದಲ್ಲಿ ಬಂದು ಪ್ರಿಯಾಂಕ್ ಗಾಂಧಿ ನಿಂತಿದ್ದಾರೆ. ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿಂದ ಸ್ಪರ್ಧೆ ಮಾಡಿದರು. ಸೋನಿಯಾ ಗಾಂಧಿಯವರು ಬಳ್ಳಾರಿಗೆ ಬಂದಿದ್ದರು. ಸಿದ್ದರಾಮಯ್ಯ ಬಾಗಲಕೋಟೆಗೆ ಹೋಗಿದ್ದ, ಬಾದಾಮಿಗೆ. ನಿನ್ನ ಪಕ್ಷದವರೇ ವಲಸೆ ಎಷ್ಟೋ ಜನ. ಕೊತ್ತೂರು ಮಂಜುನಾಥ್ ಎಲ್ಲಿಂದ? ಮುಳುಬಾಗಿಲಿಂದ ಕೋಲಾರ ಬಂದಿದ್ದಾನೆ. ಹೋಗಪ್ಪ ನೀನು ಆಚೆಗೆ ಅಂತೇಳು, ನಿನ್ನ ಜೊತೆ ಇರ್ತಾನಲ್ಲ ಕೊತ್ತೂರು ಮಂಜುನಾಥ್. ಹಂಗಾಗಿ ನಿನ್ನ ತಾಲೂಕಿಗೆ ಬಂದಾಗ ಒಂದು ವಿಷಯ, ಗೌತಮ್ ಎಲ್ಲೋ ಬೆಂಗಳೂರಲ್ಲಿರೋಂಥ ಗೌತಮ್ ತಗೊಂಬಂದು ನೀವು ಕ್ಯಾಂಡಿಡೇಟ್ ಮಾಡ್ಕೊಂಡಿದ್ರಿ ಕೋಲಾರಿಗೆ. ಸ್ಥಳೀಯ ಅಂತ ಹೇಳೋಕ್ಕೆ ನಿನ್ಗೆ ಅರ್ಹತೆ ಇಲ್ಲ ನಂಜೇಗೌಡ, ಅರ್ಥ ಆಯ್ತಾ? ಆ ವಿಷಯ ಕೇಳ್ತಾ ಇದ್ದೀನಿ. ಸ್ಥಳೀಯರಲ್ಲ, ನೀನು
ಈಕ್ವಲ್ ಆಗಿ ನಿನ್ನ ಸಮಾನವಾಗಿ 50,000 ಓಟ್ ಹಾಕ್ಸ್ಕೊಂಡಿದ್ದಾರೆ. ಆ ಪಕ್ಷದವ್ರು ಏನಾರು ಕೇಳಿದ್ರೆ ಆ ಉತ್ತರ ಕೊಡು. ಅದು ಬಿಟ್ಟು ಸ್ಥಳೀಯ ನೀನು ಸ್ಥಳೀಯನಾಗಿ ನೀನು ಯಾವ ಘನತೆಯನ್ನು ಉಳಿಸಿಲ್ಲ ಮಾಲೂರಿಗೆ. ನೀನೊಬ್ಬ ಭ್ರಷ್ಟ. ನಾಳೆ ಬೆಳಗ್ಗೆ ನೀನು ಜೈಲಿಗೆ ಹೋಗ್ತೀಯ, 100% ನೀನು ಜೈಲಿಗೆ ಹೋಗ್ತೀಯಾ, ನಾವು ಜೈಲಿಗೆ ಕಳಿಸ್ತೀವಿ. ಅವತ್ತು ಇಡೀ ಮಾಲೂರು ತಾಲೂಕಿನ ಮರ್ಯಾದೆ ತೆಗಿತೀಯ, ಬಿಟ್ಟರೆ ನೀನು ಮಾಲೂರಿಗೆ ಯಾವ ಘನತೆಯೂ ನೀನು ತರಲ್ಲ. ಇದು ನನಗೆ ಗೊತ್ತಿದೆ. ಮಾಲೂರಿಗೆ ನಿನ್ನಿಂದ ಯಾವ ಘನತೆನೂ ಬರಲ್ಲ. ಮಾಲೂರಿಗೆ ಅಪಮಾನ ನಿನ್ನಿಂದ ಬಿಟ್ಟರೆ ಯಾವ ಘನತೆ ಬರಲ್ಲ. ಇಡಿ ರೈಡ್ ಆಯಿತು ನಿನ್ನ ಮೇಲೆ. ಯಾರ ಮೇಲೆ ರೈಡ್ ಆಯಿತು? ಎಷ್ಟು ಜನ ಮೇಲೆ ಆಯಿತು? ಕೋಲಾರಲ್ಲಿ ಎಷ್ಟು ಜನ MLAಗಳ ಮೇಲೆ ಆಯಿತು? ಇನ್ನೆಷ್ಟು ದೊಡ್ಡ ಭ್ರಷ್ಟ ಇದ್ರೆ ಇಡಿ ರೈಡ್ ಆಗುತ್ತೆ ನಿನ್ನ ಮೇಲೆ. CBI ಕೂಡ ಆಗ್ತದೆ. ಇಡಿಗೆ ಕೆಲವೊಂದು ಲಿಮಿಟ್ಸ್ ಇದೆ. ಮನಿ ಲ್ಯಾಂಡ್ರಿಂಗಲ್ಲಿ ಮಾತ್ರ ಅವ್ರಿಗೆ ಕ್ರಮ ತೊಗೊಳಕ್ಕೆ ಅವಕಾಶ ಇದೆ. ಕರಪ್ಷನ್ ಆ್ಯಕ್ಟಲ್ಲಿ ತೊಗೊಳಂಗಿದ್ದಾರೆ, ಇಷ್ಟೊತ್ತು ನೀನು ಜೈಲಲ್ಲಿ ಇರ್ತಾ ಇದ್ದೆ. ಹಾಗಾಗಿ ಯಾರಾದರೂ ನೇರವಾಗಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು ಕಲ್ತ್ಕೋ. ಸ್ಥಳೀಯ ಅಂತ ಗೇನ್ ಮಾಡ್ಕೊಂಬೇಡ. ಪಾಪ ಪ್ರದೀಪ್ ಅಮಾಯಕನ್ ತಗೊಂಡೋಗಿ ಆಗ್ತಾ ಇದೆ. ನಾವೆಲ್ಲ ಇಲ್ಲ ಅಂದರೆ ಅವ್ನು ಜೈಲಿಗೆ ಹೋಗ್ತಾ ಇದ್ದೇನೋ, ಒಂದು ಸುಳ್ಳು ಕೇಸ್ ಹಾಕಿಸ್ಬಿಡ್ತಾ ಇದ್ದೀನಿ. ನಾವೆಲ್ಲ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ನಿನಗೆ ಮಾಲೂರು ಮೇಲೆ ಯಾವ ಗೌರವನೂ ಇಲ್ಲ. ನಿನಗಿರೋದು ಒಂದೇ, ದುಡ್ಡು ಮಾಡಬೇಕು, ನಿನ್ನ ಮಗನ ನಾಯಕ ಮಾಡ್ಕೊಬೇಕಷ್ಟೇ. ಅದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ. ಖಂಡಿತವಾಗ್ಲೂ ಇದನ್ನು ಈ ಸರ್ವಾಧಿಕಾರಿ ಆಡಳಿತವನ್ನು ಕೊನೆಗಳಿಸ್ತೀವಿ. ನಿನ್ನ ಖಂಡಿತವಾಗ್ಲೂ ಒಂದಿನ ಒಂದು ಜೈಲಿಗೆ ಕಳಿಸ್ತೀವಿ ಅಂತ ಹೇಳ್ತಾ ನಾನು ಇಡೀ ಮಾಲೂರು ತಾಲೂಕಿನ ಜನ ಕೇಳ್ತಾ ಇದ್ದೀನಿ. ಈತನ ಹತ್ರ ಅಧಿಕಾರ ಇದೆ ಅನ್ನೋಂಥ ಒಂದಷ್ಟು ಜನ ಹೋಗಿದ್ದಾರೆ, ಬಿಟ್ಟರೆ ಇನ್ಯಾರೂ ಆತನ ಜೊತೆ ಇಲ್ಲ. ಹಾಗಾಗಿ ನೀವು ಆರಾಮಾಗಿರಿ. ಇದನ್ನು ಮಾತುಗಳು ತಲೆ ಕೆಡಿಸ್ಕೊಳ್ಬೇಡಿ. ಈತನ ಹಿಂದ್ಗಡೆ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲರಿಗೂ ಕಾನೂನು ಪ್ರಕಾರ ಅವ್ರಿಗೆ ಏನೇನು ಕೊಡಬೇಕು ಅವೆಲ್ಲ ಕೊಡ್ತಾ ಇದ್ದೀವಿ. ಅದು RDPR ಅಲ್ಲಿರ್ಬೋದು, ರೆವಿನ್ಯೂ ಅಲ್ಲಿರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿರ್ಬೋದು, ಅಥವಾ ಪೊಲಿಟಿಷಿಯನ್ಸ್ ಇರ್ಬೋದು. ಹೆಚ್ಚುವರಿ ಯಾರು ಮಂಜೂರಾತಿಗಳು ಮಾಡ್ಕೊಂಡಿದ್ದೀರಿ, ಯಾರ್ಯಾರು ಏನೇನು ಬಿಸ್ನೆಸ್ಗಳು ಮಾಡ್ತಾಯಿದ್ದೀರಿ ಇಲ್ಲೀಗಲ್ ಆಗಿ, ಅವೆಲ್ಲವನ್ನು ತಡೆಯುವಂಥ ಕೆಲಸ ನಮ್ಗೆ ಗೊತ್ತಿದೆ, ಮಾಡೋದು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್, ಜೈ ಭಾರತ್.